ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದುಬಿಟ್ಟು ಹೊಸ ವರ್ಷದ ನೋಡಿ ಫ್ರೆಂಡ್ಸ್. ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ರಾಯರ್ ಫೋಟೋದಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ ಆಗಿದೆ ಅಲ್ವಾ, ಜನವರಿ 1 ಗುರುವಾರನೇ ಬಂದಿದೆ ಅಲ್ವಾ, ಅದಕ್ಕೆ ರಾಯರ್ ಫೋಟೋ ಇದರಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋನ. ಹಿಂದಿನ ವರ್ಷ ಏನಾಯಿತು ಅನ್ನೋದನ್ನು ಮರೆತು ಮುಂದೆ ಬರೋ ವರ್ಷಕ್ಕೆ ಖುಷಿಯಾಗಿ ಕಾಲಿಡೋಣ ಫ್ರೆಂಡ್ಸ್. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಭಾವಿಸ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಗುರುವಾರನೂ ಆಗಿದೆ, ಹಾಗೆ ಹೊಸ ವರ್ಷವೂ ಇವತ್ತೇ ಇದೆ ಅಲ್ವಾ. ಗುರುವಾರನೇ ಬಂದಿರೋ ಕಾರಣ ಬೇಗ ಎದ್ದು ಹೊರಗಡೆ ಕಸ ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಅದರಲ್ಲಿ ಹೊಸ ವರ್ಷ ಗುರುವಾರನೇ ಬಂದಿದೆ, ಮೊದಲನೇ ಗುರುವಾರನೇ ಜನವರಿ 1 ಆಗಿರೋದ್ರಿಂದ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು. ಅದಕ್ಕೆ ಬೇಗನೆ ರಾಯರಿಗೆ ಪೂಜೆ ಮಾಡಿ ಈ ಹೊಸ ವರ್ಷನ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಬೇಗ ಎದ್ದಿದೆ ನೋಡಿ. ಆಲ್ರೆಡಿ ಕತ್ಲ ಇತ್ತು, ಎಲ್ಲರೂ ಎದ್ದಿದ್ರು, ಆಚರಣೆ ಎಲ್ಲ ಮಾಡಿದ್ರು. ನಾವೇನು ಆಚರಣೆ ಮಾಡಿಲ್ಲ. ನಮಗೆ ಹೊಸ ವರ್ಷ ಯಾವಾಗ ಅಂದರೆ ಯುಗಾದಿ ಹಬ್ಬಕ್ಕೆ ಅಲ್ವಾ, ಅದಕ್ಕೆ ನಾವು ಕ್ಯಾಲೆಂಡರ್ ಪ್ರಕಾರ ಇದನ್ನು ಆಚರಣೆ ಮಾಡಬೇಕು ಅಂತ ಹಾಗೆ ಸಿಂಪಲ್ಲಾಗಿ ಮನೇಲಿ ಪೂಜೆ ಎಲ್ಲ ಮಾಡಿಕೊಂಡು ಸ್ವೀಟು ತಿನ್ಕೊಂಡು ಆಚರಣೆ ಮಾಡಿದ್ವಿ. ಏನೇನಾಗುತ್ತೆ ನೋಡ್ಕೊಂಬರೋಣ ಈ ವ್ಲಾಗಲ್ಲಿ. ಬೆಳಗ್ಗೆ ಬೇಗ ಎದ್ದು ಹೊರಗಡೆ ಕಸ ಅಂದು ಈಗ ನೆಲ ಒರೆಸ್ಬಿಟ್ಟು ರಂಗೋಲಿ ಹಾಕಬೇಕಾಗುತ್ತೆ ನೋಡಿ. ಇಲ್ಲಿ ನಾನು ರಂಗೋಲಿ ಹಾಕ್ತಾ ಇದ್ದೀನಿ. ಚುಕ್ಕಿ ಇಟ್ಟು ಏನು ರಂಗೋಲಿ ಹಾಕ್ತಾ ಇರಲಿಲ್ಲ. ಮೊದಲೆಲ್ಲ ನಾನು ಇದು ನಾಳೆ ಹೊಸ ವರ್ಷ ಇತ್ತು ಅಂದರೆ ಇವತ್ತೇ ಯಾವ ರಂಗೋಲಿ ಹಾಕಬೇಕು ಅಂತ ರೆಡಿ ಮಾಡಿ ಬುಕ್ಕದಲ್ಲಿ ಬರ್ಕೊಂಡು ಇಟ್ಕೊಂಡ್ಬಿಡ್ತಿದ್ದೆ. ಈ ಸಾರಿ ಆ ಥರ ಮಾಡಿಲ್ಲ, ಸುಮ್ಮನೆ ಕ್ಯಾಜುವಲಾಗಿ ಹಾಕಿದ್ರೆ ಆಯಿತು ಅಂತ ಅಂದ್ಕೊಂಡು ಸುಮ್ಮನೆ ಹಾಕ್ತಾಯಿದ್ದೀನಿ ನೋಡಿ. ಚಳಿ ಬೇರೆ ಇತ್ತಲ್ವ, ಪುಟ್ಪುಟ ಅಂತ ಯಾವುದ್ಯಾವುದೋ ಸೇರಿಸ್ಬಿಟ್ಟು ಹಾಕಿದ್ದೀನಿ ರಂಗೋಲಿ. ಯಾವ ರೀತಿ ಬಂದಿದೆ ಅಂತ ಹೇಳಿ. ಹೊಸ ವರ್ಷದ ಹ್ಯಾಪಿ ನ್ಯೂ ಇಯರ್ ಅಂತ ಬರೆದು ಚೆನ್ನಾಗಿ ರಂಗೋಲಿ ಹಾಕಬೇಕಂತ ಬೆಳಗ್ಗೆ ಪ್ಲ್ಯಾನ್ ಹೊಡಿತು. ಅದರಲ್ಲಿ ಬೇರೆ ಹಸ್ಬೆಂಡು ಬೇಗ ಹೋಗ್ತೀನಿ ಆಫೀಸಿಗೆ ಅಂತ ಹೇಳಿದರು. ಅವ್ರಿಗೂ ಬಾಕ್ಸ್ ಎಲ್ಲ ಮಾಡಿಬಿಟ್ಟು ಟಿಫನ್ ಮಾಡಬೇಕಾಗಿತ್ತಲ್ವ, ಅದಕ್ಕೆ ದಿಢೀರಾಗಿ ಯಾವ್ದು ಕಾಣುತ್ತೋ ಅದನ್ನೇ ಹಾಕಿಬಿಡೋಣ ಅಂತ ಇವಾಗ ನಾನು ರಂಗೋಲಿ ಈ ಥರ ಹಾಕಿದ್ದೀನಿ. ಅದಕ್ಕೆ ಸಿಂಪಲ್ಲಾಗಿ ಕಲರ್ ಮಾಡಿದ್ದೀನಿ ಫ್ರೆಂಡ್ಸ್, ಜಾಸ್ತಿ ಓವರಾಗಿ ಏನೂ ಮಾಡಿಲ್ಲ. ಹಾಗೆ ಮೈಂಡಲ್ಲಿ ಏನು ಬರುತ್ತೆ ಅದನ್ನೇ ಹಾಕ್ಕೊಂತ ಹೋಗ್ತಾ ಇದ್ದೀನಿ. ಯಾವ ರೀತಿ ಬಂದಿದೆ ನೋಡಿ ಹೊಸ ವರ್ಷದ ಮೊದಲನೇ ಜನವರಿ ರಂಗೋಲಿ. ಹೊಸ ವರ್ಷದ ರಂಗೋಲಿ ಈ ಥರ ಇತ್ತು ನೋಡಿ ಫೈನಲ್ಲಾಗಿ. ಹಾಗೆ ಒಳಗಡೆ ಕಸ ಎಲ್ಲ ಗೂಡಿಸ್ಬೇಕಲ್ಲ, ಫಸ್ಟು ನಾನು ಕಸ ಗೂಡಿಸ್ಬಿಟ್ಟು ಹೊಸ್ಲಿ ಮುಂದೆ, ಆಮೇಲೆ ಹೊಸ್ಲಿ ಒರೆಸಿ ರಂಗೋಲಿ ಹಾಕಿ ಬಂದು ಆಮೇಲೆ ಒಳಗಡೆ ನಾನು ಕಸ ಗೂಡಿಸ್ತಿದ್ದೀನಿ ಫ್ರೆಂಡ್ಸ್. ಫಸ್ಟು ಹೊರಗಡೆ ಎಲ್ಲ ಕ್ಲೀನ್ ಆಗಿಬಿಡಲಿ, ಆಮೇಲೆ ಒಳಗಡೆ ನಿಧಾನಕ್ಕೆ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಇವಾಗ ನಾನು ಒಳಗಡೆ ಕಸ ಗೂಡಿಸ್ತಾ ಇದ್ದೀನಿ ನೋಡಿ. ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ಈಗ ತುಳಸಿ ಕಿತ್ಕೊಂಬಂದಿದ್ದೀನಿ. ಟೆರೆಸ್ ಮೇಲೆ ಇರುತ್ತೆ ಅಲ್ವಾ ತುಳಸಿ, ಟೆರೆಸ್ ಮೇಲೆ ಹೋಗಿಬಿಟ್ಟು ತುಳಸಿ ಕಿತ್ಕೊಂಡು ಹಾಗೆ ಒಂದೆರಡು ಹೂವು ಇತ್ತು, ಹೂವನ್ನು ಫ್ರೆಶ್ ಆಗಿತ್ತಲ್ವ ಕಿತ್ಕೊಂಡು ಆಮೇಲೆ ಒಳಗಡೆ ಬಂದು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಪೂಜೆ ಸಾಮಾನಿಗೆ ಹೂವು ಎಲ್ಲ ಮುಂಚೆನೇ ತರಿಸ್ಕೊಂಡ್ಬಿಟ್ಟಿದ್ದೆ. ಫೈನಲ್ ಆಗಿ ಪೂಜೆ ಎಲ್ಲ ಮಾಡಿದೆ ಫ್ರೆಂಡ್ಸ್. ಪೂಜೆ ಮಾಡೋದೇನು ವಿಡಿಯೋ ಮಾಡಿಲ್ಲ, ಫಸ್ಟು ಮನಸಾರೆ ನೆಮ್ಮದಿಯಿಂದ ಪೂಜೆ ಮಾಡಬೇಕು ಅಂತ ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಫುಲ್ಲು ಡೀಟೇಲಾಗಿ. ಯಾಕೆ ಅಂದರೆ ಪೂಜೆ ಮಾಡಬೇಕಾದ್ರೆ ಕ್ಯಾಮ್ರಾ ಆಫ್ ಮಾಡೋದು, ಆನ್ ಮಾಡೋದು, ಇಲ್ಲಿ ಇಟ್ಕೊಳ್ಳೋದು, ಅಲ್ಲಿ ಇಟ್ಕೊಳ್ಳೋದು ಮಾಡ್ತಾ ಇರ್ತೀವಿ ಫೋನ್ನ. ಅದಕ್ಕೆ ನನಗೆ ಗಮನ ಬೇರೆ ಕಡೆ ಹೋಗಬಾರ್ದು. ಪೂಜೆ ಮಾಡಬೇಕಾದ್ರೆ ಪೂಜೆ ಕಡೆ ಹೋಗಬೇಕು. ನಾವೇನು ಅಂದ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ ಅಲ್ವಾ, ಆ ಪೂಜೆ ಕಡೆನೇ ನಮ್ಮ ಗಮನ ಹೋಗಬೇಕು ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ನಾನು ಮಾಡಿಲ್ಲ ನೋಡಿ. ಫೈನಲ್ ಆಗಿ ಈ ಥರ ಪೂಜೆ ಮಾಡಿದೆ. ಹೊರಗಡೆ ರಾಯರಿಗೂ ಸಿಂಪಲ್ಲಾಗಿ ಪೂಜೆ ಮಾಡಿದೆ. ದೊಡ್ಡ ತುಳಸಿ ಹಾರ ಸಿಗಲ್ಲ ಫ್ರೆಂಡ್ಸ್ ಇಲ್ಲಿ, ಅದಕ್ಕೆ ತುಳಸಿ ಹಾರ ಹಾಕಬೇಕನ್ನೋದನ್ನು ಇತ್ತು, ಸಿಗಲಿಲ್ಲ. ಅದಕ್ಕೆ ಸ್ವಲ್ಪನೇ ತುಳಸಿ ಇಟ್ಟು ಹೂವು ಏರಿಸ್ಬಿಟ್ಟು ಪೂಜೆ ಮಾಡಿದೆ. ಹೊರಗಡೆ ರಂಗೋಲಿ ಬೆಳಕು ಹರಿದ್ಮೇಲೆ ಯಾವ ರೀತಿ ಕಾಣ್ತಾ ಇದೆ ನೋಡಿ, ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಹಾಗೆ ಚಳಿಯಲ್ಲಿ ಹೆಂಗೋ ಬೇಕಾದರೆ ಹಾಕಿದ್ದೀನಿ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಟಿಫನ್ಗೆ ನಾನು ಗುಂಡ್ಪಂಗ್ಳ ಹಾಕ್ತಾಯಿದ್ದೀನಿ ನೋಡಿ. ಹಸ್ಬೆಂಡ್ಗೆ ಗುಂಡ್ಪಂಗ್ಳ ಹಾಕಿ ಬಾಕ್ಸಲ್ಲಿ ಕಟ್ಟಿಲ್ಲ, ಬಾಕ್ಸ್ ಕಟ್ಟಬೇಕಾ ಅಂತ ಕೇಳಿದೆ ಅವ್ರಿಗೆ. ಬೇಡ, ಗುಂಡ್ಪಂಗ್ಳ ಆದರೆ ಅದು ಹಾರೋಗ್ಬಿಡುತ್ತೆ, ಹಾರಿದ್ಮೇಲೆ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ, ಅದಕ್ಕೆ ತಿನ್ಕೊಂಡೇ ಹೋಗ್ಬಿಡ್ತೀನಿ. ಎಷ್ಟಾಗುತ್ತೆ ಅಷ್ಟು ತಿನ್ಕೊಂಡು ಹೋಗ್ತೀನಿ. ಅಲ್ಲಿ ಬೇಕಾದರೆ ಮತ್ತೆ ಹಶ್ವ ಆಯ್ತಂದರೆ ಏನಾದರೂ ತಿನ್ಕೊತೀನಿ ಅಂತ ಅವ್ರು ಹೇಳಿದರು. ಆಯಿತು ಅಂತ ಅವ್ರಿಗೂ ಸ್ವಲ್ಪ ಹಾಕ್ಕೊಟ್ಟು ಇವಾಗ ನಾನು ಗುಂಡ್ಪಂಗ್ಳನ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ಉದ್ದಿನಬೇಳೆ ಕರೆಕ್ಟಾಗಿ ಹಾಕಿದ್ದೆ, ಬೇಳೆ ಎಲ್ಲ ಕರೆಕ್ಟಾಗಿ ಹಾಕಿದ್ದೆ ನೋಡಿ, ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಸಕ್ಕರೆ ಹಾಕಬೇಕು ಹಿಟ್ಟಿಗೆ,
ಚೆನ್ನಾಗಿ ಕೆಂಪುಗ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ನಾನು ಗುಂಡ್ಪಂಗ್ಳ ಹಾಕ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಟಿಫನ್ ಮಾಡೋಣ ಅಂತ. ಗುಂಡ್ಪಂಗ್ಳ ಚಟ್ನಿ ನೋಡಿ ಫ್ರೆಂಡ್ಸ್ ಇವತ್ತಿನ ಟಿಫನ್ನು. ಗುಂಡ್ಪಂಗ್ಳ ಮಾಡೋ ಹಿಟ್ಟಿಗೆ ನಾನು ಸ್ವಲ್ಪ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹೆಚ್ಚಿಬಿಟ್ಟು ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು, ಅದಕ್ಕೆ ಈರುಳ್ಳಿ ಎಲ್ಲ ಹಾಕಿದ್ದೀನಿ. ಇದು ನೋಡಿ ಫ್ರೆಂಡ್ಸ್, ನಮ್ಮನೆ ಹಿಂದ್ಗಡೆ ಸ್ಕೂಲ್ ಇದೆ ಅಂತ ಹೇಳಿದ್ನಿ ಅಲ್ವಾ, ಸ್ಕೂಲಲ್ಲಿ ಡ್ಯಾನ್ಸ್ ನ್ಯೂ ಇಯರೇ ಸೆಲೆಬ್ರೇಟ್ ಮಾಡ್ತಾ ಇದ್ರು ನೋಡಿ, ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರು. ಅದೊಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸಾಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ರು. ಸಾಂಗ್ಸ್ ಹಾಕಿದರೆ ಕಾಪಿರೈಟ್ ಬರುತ್ತೆ ಅಲ್ವಾ, ನಾನು ಸಾಂಗ್ ಹ್ಯಾಡ್ ಮಾಡಿಲ್ಲ, ವಾಯ್ಸ್ ಕೊಡ್ತಾ ಇದ್ದೀನಿ ನೋಡಿ. ಇನ್ನೊಂದೇನು ಖುಷಿ ಅಂದರೆ ವರ್ಷದ ಮೊದಲನೇ ದಿನವೇ ಗುರುವಾರ ಬಂದಿದೆ ಅಲ್ವಾ, ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್. ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಅದು ಹೇಳ್ಕೊಳಕ್ಕಾಗದೆ ಇರೋಷ್ಟು ಖುಷಿ ಆಗ್ತಾ ಇದೆ. ನಾನು ಯಾವ ರೀತಿ ಮನೇಲೆ ಆಚರಣೆ ಮಾಡಿದ್ದೀನಿ ಅಂತ ನೀವು ನೋಡ್ಕೊಂಬಂದ್ರಲ್ವಾ. ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಊಟಕ್ಕೆ. ಅದೇನಾದರೂ ಹೊರಗಡೆ ಹೋಯ್ತು ಅಂದರೆ ಆ ವಿಡಿಯೋನ ನಾನು ನೆಕ್ಸ್ಟ್ ವ್ಲಾಗಲ್ಲೇ ಹಾಕಿರ್ತೀನಿ. ನೋಡಿದ್ರಲ್ವಾ ಫ್ರೆಂಡ್ಸ್ ನಮ್ಮ ಹೊಸ ವರ್ಷದ ವ್ಲಾಗ್ ಯಾವ ರೀತಿ ಇತ್ತು ಅಂತ. ಇವತ್ತಿಗೆ ಈ ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್. ಎಲ್ರಿಗೂ ಒಳ್ಳೇದು ಮಾಡಲಿ ರಾಯರು.